ನಾವೆಲ್ಲರೂ ಸಂಕಷ್ಟದ ದಿನಗಳಿದ್ದೇವೆ. ಅನೇಕ ಕಾರ್ಮಿಕರು ಇವತ್ತು ಪಾಪ ಕೆಲಸ ಇಲ್ದಿರೆ ಒದ್ದಾಡಂಗಾಗಿದೆ. ಆ ದೃಷ್ಟಿಯಲ್ಲಿ ಆದಷ್ಟು ಬೇಗ ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ, ಪ್ಯಾಂಡಮಿಕ್ ಡಿಸೀಸು ಆದಷ್ಟು ಬೇಗ ನಮ್ಮ ಕಂಟ್ರೋಲಿಗೆ ಸಿಗಲಿ ಅಂತ ಪ್ರೇ ಮಾಡ್ತಾ, ಇವತ್ತಿನ ವಿಷಯ ಇದು ಕಂಟ್ರೋಲಿಗೆ ಬರಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಅಂದರೆ ಲಸಿಕೆ, ಕನ್ನಡದಲ್ಲಿ ವ್ಯಾಕ್ಸಿನ್. ಬಟ್ ಒಂದಂತೂ ಈ ಲಸಿಕೆಯ ಬಗ್ಗೆ, ವ್ಯಾಕ್ಸಿನ್ ಬಗ್ಗೆ ಅನೇಕ ಕ್ವಶನ್ಸ್ ಇರ್ತವೆ. ಅದನ್ನು ದಯವಿಟ್ಟು ನೀವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಅನ್ಫಾರ್ಚುನೇಟ್ಲಿ ಬಿಗಿನಿಂಗ್ನಲ್ಲಿ ಎಲ್ಲರೂ ಎದುರ್ಕೊಂಡ್ರು, ಅಯ್ಯೋ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ. ಅದಕ್ಕೋಸ್ಕರವಾಗಿ ಇನ್ಫ್ಯಾಕ್ಟ್ ಟ್ರಯಲ್ ರನ್ ಅಂತ ಮಾಡಿದರು, ಡ್ರೈ ರನ್ ಅಂತ. ಅದನ್ನು ಈ ವ್ಯಾಕ್ಸಿನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಿಂದ ಕೋಲ್ಡ್ ಚೈನ್ನಲ್ಲಿ ಅಲ್ಲಿ ಒಂದು ರೂಮ್ ವ್ಯವಸ್ಥೆ ಮಾಡಿ, ಅಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ಸಿಸ್ಟ್ರು, ಒಂದು ಆಯಾ, ಒಂದು ಕಾಟು, ಏನಾದರೂ ರಿಯಾಕ್ಷನ್ ಆದರೆ ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡಲಿಕ್ಕೆ. ಡ್ರೈ ರನ್ ಆದಮೇಲೆ ವ್ಯಾಕ್ಸಿನ್ ಶುರುವಾಯಿತು. ಕೆಲವರೆಲ್ಲ ಹಾಕ್ಕೊಂಡ್ರು, ಕೆಲವರೆಲ್ಲ ಎದುರ್ಕೊಂಡ್ರು. ಅದಕ್ಕೆ ಕಾರಣ ಮಿತ್ಸ್ ಅಂತೀವಿ, ಅದನ್ನೇ ನಾನು ಇವತ್ತು ಮಾತಾಡಕ್ಕೆ ಹೊರಟಿರೋದು. ಏನು ಮಿತ್ಸ್ ಅಂದರೆ ಸುಳ್ಳು ಸುದ್ದಿ. ಮೊದಲನೇ ಬಂದಂಥ ಸುಳ್ಳು ಸುದ್ದಿ ರಷ್ಯಾದಿಂದ ಬಂತು. ಸ್ಪುಟ್ನಿಕ್ ವ್ಯಾಕ್ಸಿನ್ ಹಾಕ್ಕೊಂಡವರು 45 ದಿನ ಆಲ್ಕೋಹಾಲ್ ತಗೊಳಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ ಅಂತ ನಮ್ಮೂರು ಭಾಷೆಯೊಳಗೆ. ಆಗ ಅನೇಕ ಜನ ನಮಗೆ ಬೇಡ ಅಂದರು. ಯಾಕಂದರೆ ನೀವು ನೋಡಿದ್ದೀರಿ, ನಮ್ಮ ಫ್ರಂಟ್ ಲೈನ್ ವಾರಿಯರ್ಸು, ನಮ್ಮ ವಾರ್ಡ್ ಬಾಯ್ಸು ಎಲ್ಲ ಇರ್ತಾರೆ. ಬಹಳ ಜನಕ್ಕೆ ಕುಡಿಯೋ ಅಭ್ಯಾಸ ಇರುತ್ತೆ, ಇನ್ಕ್ಲೂಡಿಂಗ್ ಡಾಕ್ಟರ್ಸು. ದೇ ಆರ್ ಅಕೇಶನಲ್ ಆಲ್ಕೋಹಾಲಿಕ್ಸ್ ಇರ್ತಾರೆ. ಸೊ ಎದುರ್ಕೊಂಬಿಟ್ರು ಏನಾದರೂ ಆಗುತ್ತಾ ಅಂತ. ಆಮೇಲೆ ಒಂದು ವಾರಕ್ಕೆ ನಮ್ಮಂಥವ್ರು, ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಇದ್ದಂಥವ್ರು, ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾ ಒಳಗೆ, ಅನೇಕ ಚಾನಲ್ಸ್ನಲ್ಲಿ ಇದು ಒಂದು ತಪ್ಪು ಸುದ್ದಿ, ಸುಳ್ಳು ಸುದ್ದಿ, ಆಲ್ಕೋಹಾಲ್ಗೂ ಇದಕ್ಕೂ ಸಂಬಂಧ ಇಲ್ಲ, ಭಾಳ ವೆರಿ ಗುಡ್ ಕ್ಲಾರಿಫಿಕೇಶನ್ ಕೊಟ್ಟು. ಬಟ್ ಎಲ್ಲ ಒಂದು ಕಡೆ ನಾನು ಹೇಳ್ತೀನಿ, ನಾನು ಹೇಳೋ ರೀತಿ ಕೂಡ ಭಾಳ ಇಂಪಾರ್ಟೆಂಟು. ನಾನು ಹೇಳಿದೆ ಎಣ್ಣೆ ಹೊಡೆಯೋದಕ್ಕೂ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಹಂಗಂದ್ರೆ ಅಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಎಣ್ಣೆ ಹೊಡಿಬೋದು, ಹಂಗಲ್ಲ. ಇದೊಂದು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಸೊ ಆ ಒಂದು ಮಿತ್ತು, ದ ಫಸ್ಟ್ ಮಿತ್ತು, ಈ ವ್ಯಾಕ್ಸಿನ್ನು ಕೆಲಸ ಮಾಡುತ್ತೆ, ತೊಗೊಂಡ್ರೆ ಆಲ್ಕೋಹಾಲ್ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಆಮೇಲೆ ತಗೊಳಕ್ಕೆ ಶುರು ಮಾಡಿದರು. ಅದಾದ ನಂತರ ಏನಾಯಿತು ಅಂದರೆ, ಎಲ್ಲೋ ಒಂದು ನರ್ಸು ಯುರೋಪ್ನೊಳಗೆ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಸತ್ತೋದ್ಲು, ಡೈಡ್. ಅವಾಗ ಮತ್ತೆ ಜನಗಳಿಗೆ ಭಯ ಬಂತು. ಬಟ್ ಇದುವರೆಗೂ ನಮ್ಮ ದೇಶದಲ್ಲಿ ಅನೇಕರಿಗೆ ವ್ಯಾಕ್ಸಿನ್ ಕೊಟ್ಟಿದ್ದೀವಿ. ಇದು 3-5 ಸೈಡ್ ಎಫೆಕ್ಟ್ ನೋಡಿ. ಯಾವುದೇ ಒಂದು ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಏನೇನು ಇರ್ತವೆ ಅಂದರೆ, ಇಂಜೆಕ್ಷನ್ನಿಂದ ಬರೋವಂಥ ಸೈಡ್ ಎಫೆಕ್ಟು. ಇಂಜೆಕ್ಷನ್ ಅಂದರೆ ಅದ್ರ ಕಂಟೆಂಟ್ ಏನಂದರೆ, ಒಂದು ಪ್ರಿಸರ್ವೇಟಿವ್ ಇರುತ್ತೆ, ಅದು ಬಿಟ್ಟರೆ ಈ ಪ್ರಿಸರ್ವೇಟಿವ್ ಇರುತ್ತೆ, ಅದರಿಂದ ಸೈಡ್ ಎಫೆಕ್ಟ್ ಆಗ್ಬೋದಾ, ಅಥವಾ ಆ ವ್ಯಾಕ್ಸಿನ್ ಇಂಗ್ರೀಡಿಯೆಂಟ್ ಇರುತ್ತೆ, ಅದರಿಂದ ಸೈಡ್ ಎಫೆಕ್ಟ್ ಆಗ್ಬೋದಾ ನೋಡಿ. ನಾನು ವ್ಯಾಕ್ಸಿನ್ ರಿಯಾಕ್ಷನ್ಸ್ ಅಂತ, ಅದು ಪರ್ಟಿಕ್ಯುಲರ್ಲಿ AEFI ಅಂದೆ, ದ ಅಡ್ವರ್ಸ್ ಈವೆಂಟ್ಸ್ ಫಾಲೋವಿಂಗ್ ಇಮ್ಯುನೈಸೇಷನ್. ಇದು ನಮ್ಮ ಸ್ಟ್ಯಾಂಡರ್ಡ್ ಮೆಡಿಕಲ್ ವರ್ಡ್. ಎನಿ ಅಡ್ವರ್ಸ್ ಎಫೆಕ್ಟ್ಸ್ ಫಾಲೋವಿಂಗ್ ಇಮ್ಯುನೈಸೇಷನ್ ಅಂದರೆ ವ್ಯಾಕ್ಸಿನ್ ಕೊಟ್ಟ ಮೇಲೆ ಏನಾದರೂ ಇರುತ್ತಾ, ಮೊದಲು ವ್ಯಾಕ್ಸಿನ್ಗೆ ಒಂದು ರಿಯಾಕ್ಷನ್ ಆಗುತ್ತಾ. ನೀವು ನೋಡಿ, ಪೆನ್ಸಿಲಿನ್ ಇಂಜೆಕ್ಷನ್ ತೊಗೊಂಡವ್ರಿಗೆ ಎಷ್ಟೋ ಸಾರಿ ಅನಫಿಲಾಕ್ಸಿಸ್ ಆಗಿ ಸತ್ತೋಗಿರೋರು ನಾವು ನೋಡಿದ್ದೀವಿ. ಆದರೆ ಈ ವ್ಯಾಕ್ಸಿನ್ಗೆ ಇದುವರೆಗೂ ಡೆತ್ ಆಗಿಲ್ಲ. ಎರಡನೇದು ಪ್ರೋಗ್ರಾಮ್ ಎರರ್. ಏನಾದ್ರು ಪ್ರಿಪ್ರೇಷನ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಕೆಲವು ಸಮಯ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಆಫ್ ಪೆನ್ಸಿಲಿನಾಗ ರಿಯಾಕ್ಷನ್ ಆಗೋದು, ಆ ಬ್ಯಾಚನ್ನೇ ನಾವು ಡಿಸ್ಕಾರ್ಡ್ ಮಾಡ್ತಾ ಇದ್ದು. ಇಲ್ಲಿ ವ್ಯಾಕ್ಸಿನ್ನಾಗ ಹಂಗೆ ಅನೇಕ ಬ್ಯಾಚಸ್ ಬರ್ತವೆ. ಯಾವುದನ್ನ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಒಳಗೆ ಇದಾದರೆ ಅದನ್ನು ಡಿಸ್ಕಾರ್ಡ್ ಮಾಡ್ಬೋದು. ಮೂರನೇದು ಇಂಜೆಕ್ಷನ್ ರಿಯಾಕ್ಷನ್ ಅಂದರೆ ಎನಿ ಇಂಜೆಕ್ಷನ್ ಕೊಟ್ಟಾಗೆ ಇಂಟ್ರಾಮಸ್ಕ್ಯುಲರ್ ನೋಡಿ, ಮಸಲಿಗೆ ಕೊಟ್ಟರೆ ಪೇಯ್ನ್ ಆಗುತ್ತೆ. ಆ ಪೇಯ್ನ್ ಎಷ್ಟು ದಿನ ಇರುತ್ತೆ, ಒಂದಿನ, ಕೆಲವ್ರಿಗೆ ಒಂದಿನ ಪೇಯ್ನ್ ಇತ್ತು, ಲೋಕಲ್ ಪೇಯ್ನ್ ಅಂತೀವಿ ನಾವು. ಆ ಇಂಜೆಕ್ಷನ್ ಆದಮೇಲೆ ಒಂದಿನ ಜ್ವರ ಬಂತು ಕೆಲವರಿಗೆ. ಅದು ಯಾಕಂದರೆ ಇಟ್ಸ್ ಎ ಫಾರಿನ್ ಬಾಡಿ ನಮ್ಮ ದೇಹದೊಳಗೆ ಹೋದಾಗ ನಮ್ಮ ದೇಹದ ಸೋಲ್ಜರ್ಸು ರಿಯಾಕ್ಟ್ ಮಾಡ್ತಾರೆ, WBCಸು. ಆವಾಗ ಪೈರೋಜೆನ್ಸ್ ಅಂತ ರಿಲೀಸ್ ಆಗುತ್ತೆ, ಅದರಿಂದ ಜ್ವರ ಬರುತ್ತೆ. ಯಾರು ಹೆದರ್ಕೋಬೇಡಿ, ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ತಗೊಳ್ಳಿ, ಆರಾಮಾಗುತ್ತೆ ಅಂತ ಹೇಳಿದ್ದೀವಿ ನಾವು. ಸೊ ಆದುದರಿಂದ ಈಗ ಒಂದು ಸ್ಪಷ್ಟನೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ, ವ್ಯಾಕ್ಸಿನ್ ಈಸ್ ವೆರಿ ವೆರಿ ಸೇಫ್. ಇದುವರೆಗೂ ಯಾರಿಗೂ ಏನು ಅಂತ ಆಗಿಲ್ಲ. ಸೊ ತಗೋಬೇಕೋ ಬೇಡ ಡಾಕ್ಟ್ರೆ, ದಯವಿಟ್ಟು ತಗೊಳ್ಳಿ. ನಮ್ಮ ದೇಶದಲ್ಲಿ 2 ವ್ಯಾಕ್ಸಿನ್ನ ಸೈಮಲ್ಟೇನಿಯಸ್ಲಿ ಇಂಟ್ರೊಡ್ಯೂಸ್ ಆದವು, ಒಂದು ಕೋವಿಶೀಲ್ಡ್, ಒಂದು ಕೋವ್ಯಾಕ್ಸಿನ್. ನಾನು 2 ಡೋಸ್ ತೊಗೊಂಡಿದ್ದೀನಿ ಅಪೋಲೋ ಹಾಸ್ಪಿಟ್ಲಲ್ಲಿ. ಮೊದಲು ಎಡಗೈಗೆ ಕೋವಿಶೀಲ್ಡ್, 28 ದಿನ ಆದಮೇಲೆ ಬಲಗೈಗೆ ಕೋವಿಶೀಲ್ಡ್. ಇದು ಯಾಕೆ ಹೇಳಿದೆ ಅಂದರೆ, ಜನಗಳಿಗೆ ಈಗ ಒಂದು ಕನ್ಫ್ಯೂಷನ್, ನಾನು ಕೋವಿಶೀಲ್ಡ್ ತೊಗೋಬೇಕಾ
ಕೋವ್ಯಾಕ್ಸಿನ್ ತಗೋಬೇಕಾ? ಎರಡೂ ಕೂಡ ಸೈಂಟಿಫಿಕಲಿ ಪ್ರೂವ್ಡ್. ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಕೆಲವು ಕಡೆ ಬಂತು ರಿಪೋರ್ಟು ಕೋವ್ಯಾಕ್ಸಿನ್ ಈಸ್ ಲಿಟ್ಲ್ ಬೆಟರ್ ದ್ಯಾನ್ ಕೋವಿಶೀಲ್ಡ್ ಅಂತ. ಸೊ ನಾನು ಅದು ಭಾಳ ಜನ ನಾನು ಕೇಳೋರು, ಚಾಯ್ಸ್ ನಿಮ್ದಲ್ಲ, ಆ ಇನ್ಸ್ಟಿಟ್ಯೂಷನಲ್ಲಿ ಯಾವುದಿದೆ, BBMPಗೆ ಯಾವ್ದು ಬಂದಿದೆ ಅದನ್ನೇ ಕೊಡ್ತಾರೆ. ಇಲ್ಲ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಡಾಕ್ಟ್ರೇ ನಾನು ಮೊದಲು ಕೋವಿಶೀಲ್ಡ್ ತೊಗೊಂಡಿದ್ದೆ ಆಮೇಲೆ ಕೋವ್ಯಾಕ್ಸಿನ್ ಇಲ್ಲ, ನಿಮಗೆ ಯಾವ ವ್ಯಾಕ್ಸಿನ್ ತೊಗೊಂಡಿರ್ತೀವಲ್ಲ ಅದನ್ನೇ ಇನ್ನೊಂದು ಸಾರಿ ಕೊಡೋದು. ಯಾಕಂದರೆ ಪ್ರಿಸರ್ವೇಟಿವ್ಸ್ ಬೇರೆ ಬೇರೆ ಇರುತ್ತೆ, ಮೆಕ್ಯಾನಿಸಮ್ ಆಫ್ ಪ್ರೊಡಕ್ಷನ್ ಬೇರೆ ಇರುತ್ತೆ. ಆ ರೀತಿ ನಿಮಗೆ ಟೆಕ್ನಿಕಲ್ ಇದೆ, ಡೋಂಟ್ ಅಲೋ. ನೀನು ಏನು ತೊಗೊಂಡಿರ್ತೀರೋ ಅದನ್ನೇ ತಗೊಳ್ಳಿ. ನೆಕ್ಸ್ಟ್ ಸ್ಪುಟ್ನಿಕ್ ಬರುತ್ತೆ, ಕೊಟ್ಟರೆ ಅದನ್ನೇ ತೊಗೊಳ್ಳಿ. ಫೀಸರ್ನವ್ರದ್ದು ಬರುತ್ತೆ, ಇನ್ನು ಬಂದಿಲ್ಲ, ಬಂದರೆ ಅದನ್ನೇ ತೊಗೊಳ್ಳಿ. ಸೊ ಇದೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ತೊಗೊಳ್ದಿದ್ರೆ ಏನಾಗುತ್ತೆ ಡಾಕ್ಟ್ರೆ? ತಗೊಂಡ್ರೆ ಏನಾಗುತ್ತೆ? ತಗೊಂಡ್ರೆ ಏನೂ ಆಗಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ. ತಗೊಳ್ದಿದ್ರೆ ನಿಮ್ಗೊಂದು ಚಾನ್ಸು, ಪ್ರೊಟೆಕ್ಷನ್, ನ್ಯಾಚುರಲ್ ಪ್ರೊಟೆಕ್ಷನ್. ಸೊ ನ್ಯಾಚುರಲ್ ಪ್ರೊಟೆಕ್ಷನ್ ಅಂದರೆ ನಿಮ್ಮ ದೇಹವನ್ನು ಕಾಯಿಲೆದೆ ಇಲ್ಲದಿರನೆ, ಯಾಕಂದ್ರೆ ನನಗೆ ಆಂಟಿಬಾಡೀಸ್ ಬಂದಿದ್ದು ನಾನು ಪಾಸಿಟಿವ್ ಆಗಿದ್ದಕ್ಕೆ, ನಿಮಗೆ ಪಾಸಿಟಿವ್ ಆಗದಿರನೆ ನಿಮ್ಮ ದೇಹದಲ್ಲಿ ಆಂಟಿಬಾಡಿನ ತಯಾರು ಮಾಡಲಿಕ್ಕೆ ನಾವು ವ್ಯಾಕ್ಸಿನ್ ಕೊಡೋದು. ಬಟ್ ನೆಕ್ಸ್ಟ್ ಕ್ವಶನ್ ಬಂತು, ಡಾಕ್ಟ್ರೆ ಈ ವ್ಯಾಕ್ಸಿನ್ನು ಆಂಟಿಬಾಡೀಸು ನಮ್ಮ ದೇಹದಲ್ಲಿ ಎಷ್ಟು ದಿನ ಇರುತ್ತೆ ಅಂತ. ಇದುವರೆಗೂ ಇರೋ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ 3 to 8 months ನಿಮ್ಮ ದೇಹದಲ್ಲಿರುತ್ತೆ. ಬಟ್ ಡಾಕ್ಟ್ರೆ ವ್ಯಾಕ್ಸಿನ್ ತೊಗೊಂಡ್ಮೇಲೂ ಮತ್ತೆ ಯಾರಿಗೋ ಕೊರೋನಾ ಪಾಸಿಟಿವ್ ಆಯಿತು, ಅಪರೂಪದಲ್ಲಿ ಆಗುತ್ತೆ. ಯಾಕಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ವೈರಸ್ಗಷ್ಟೇ ನಾವು ಇದು ಕೊಟ್ಟಿರೋದು. ಬಟ್ ಈ ಕೊರೋನಾ ವೈರಸ್ಸು ರೂಪಾಂತರಗೊಳ್ಳುತ್ತೆ, ಎಲ್ಲೋ ಜೆನೆಟಿಕ್ ಮ್ಯುಟೇಷನ್ ಆಗುತ್ತೆ. ಪ್ರಾಬಬಲಿ ಈಗ ಬಂದಿರೋ ವೈರಸ್ ಅವ್ರಿಗೆ ಮ್ಯೂಟೇಟೆಡ್ ವೈರಸ್ಸು. ಈ ಆಂಟಿಬಾಡಿ ಅದನ್ನು ಎಫೆಕ್ಟಿವ್ ಆಗಿ ಫೇಸ್ ಮಾಡಲ್ಲ. ಆದರೂ ನಿಮ್ಗೊಂದು ಅಡ್ವಾಂಟೇಜ್ ಏನಂದರೆ ಸಮ್ ಆಂಟಿಬಾಡಿ ಇಸ್ ದೇರ್ ಇನ್ ಯುವರ್ ಬಾಡಿ, ಅದರಿಂದ ನಿಮಗೆ ಅಡ್ವಾಂಟೇಜ್ ಇದೆ. ಯಾಕಂದರೆ ಇದು ಸೈನ್ಸ್ನೊಳಗೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ಫ್ಯಾಕ್ಟ್ ನಾನು ಈ ಕಾಯಿಲೆ ಬಗ್ಗೆನೇ ಮಾತಾಡುವಾಗ ಅನೇಕ ಮಾಧ್ಯಮದಲ್ಲಿ ನಾನು ಜನಗಳಿಗೆ ನನ್ನ ಭಾಷೆಯಲ್ಲಿ ಎಲ್ಲೋ ಒಂದು ಕಡೆ ನನ್ನ ವಿಜ್ಞಾನ ನಿಮಗೆ ವೈಜ್ಞಾನಿಕ ವಿಚಾರಗಳನ್ನು ತಲುಪಬೇಕು. ನಾನು ಪದೇ ಹೇಳ್ತೀನಿ, ಯು ಮಸ್ಟ್ ಹ್ಯಾವ್ ಎ ಸೈಂಟಿಫಿಕ್ ಟೆಂಪರಮೆಂಟ್. ವೈಜ್ಞಾನಿಕ ವಿಚಾರಗಳನ್ನು, ಮನೋಸ್ಥಿತಿಯನ್ನು ನೀವು ಬೆಳೆಸ್ಕೋಬೇಕು. ತಪ್ಪು ಮಾಹಿತಿಗಳೆಲ್ಲ ಬರ್ತಿರ್ತವೆ. ದಯವಿಟ್ಟು ಅದನ್ನು ಯಾವಾಗಲೂ ಆಗಲಿ, ನೀವು ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ, ಎಜುಕೇಟೆಡ್ ಆಗಲಿ, PhD ಮಾಡಿರಲಿ, IAS ಆಫೀಸರ್ ಆಗಲಿ, ಡಾಕ್ಟರ್ ಆಗಲಿ, ಯಾರಿಗೇ ಆಗಲಿ ಒಂದು ವೈಜ್ಞಾನಿಕ ಮನೋಭಾವನೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಈ ರೀತಿ ಮಾತಾಡ್ತಾ ಹೋಗ್ತೀನಿ. ದಯವಿಟ್ಟು ಮುಂದೆ ನಿಮ್ಮ ಏನನ್ನ ಕ್ವೆಶನ್ಸ್ ಇದ್ರು ಕೆಲವು ಕ್ಲಾರಿಫೈ ಮಾಡ್ತೀನಿ. ಬಟ್ ಈಗ ಈ ವ್ಯಾಕ್ಸಿನ್ ಬಗ್ಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಮಿತ್ತು. 18 ವರ್ಷ ಆದಮೇಲೆ ವ್ಯಾಕ್ಸಿನ್ ಹಾಕ್ಕೊಬೇಕು ಅಂದಾಗೆ ಇಮ್ಮಿಡಿಯೇಟ್ಲಿ ಎಲ್ಲೋ ಕೆಲವು ಹೆಣ್ಣು ಮಕ್ಕಳಿಗೆ ಯಾರೋ ರಾಂಗ್ ಸುದ್ದಿ ಹಬ್ಬಿಸ್ಬಿಟ್ರು. ಹೆಣ್ಣು ಮಕ್ಕಳು ಋತುಮತಿ ಅಂದರೆ ಪೀರಿಯಡ್ಸ್ ಆಗೋವಾಗ, ಇಟ್ಸ್ ಎ ಫಿಸಿಯಲಾಜಿಕಲ್ ಫೆನಾಮಿನಾ ಅಂತ ಹೇಳಿದೆ. ಪ್ರತಿ ಹೆಣ್ಣು ಮಗಳು ಕೂಡ ಮಂತ್ಲಿ ಒನ್ಸು ಶಿ ವಿಲ್ ಹ್ಯಾವ್ ಅವರ್ ಪೀರಿಯಡ್ಸ್. ಇದನ್ನು ನಮ್ಮ ಭಾಷೆಯಲ್ಲಿ ಫಿಸಿಯಲಾಜಿಕಲ್, ಪೆಥಲಾಜಿಕಲ್ ಅಂದರೆ ಅದು ಕಾಯಿಲೆ, ಫಿಸಿಯಲಾಜಿಕಲ್ ಅಂದರೆ ಕಾಯಿಲೆ ಅಲ್ಲ, ಅದು ಅವರ ದೇಹದಲ್ಲಿ ನಡೆಯತಕ್ಕಂಥ ಪ್ರತಿ ಮಂತಿನ ಈವೆಂಟು. ಯಾವ ಪೀರಿಯಡ್ಸ್ ನಿಂತು ಹೋಗುತ್ತೆ ಅಂದರೆ ವೆನ್ ದೆ ಬಿಕಮ್ ಪ್ರೆಗ್ನೆಂಟ್. ಅಂದರೆ ಅರ್ಥ 1 month ಮಿಸ್ ಆದವರೆಲ್ಲ ಹೆದರ್ಕೋಬೇಡಿ, ಅಂಜನಪ್ಪ ಡಾಕ್ಟ್ರ್ ಹಿಂಗೆ ಹೇಳಿದ್ರು ಅಂತ. ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಗರ್ಭಕೋಶದ ಒಳಗಡೆ ಇನ್ನರ್ ಲೇಯರ್ ಇರುತ್ತೆ. ಅದು ಪ್ರತಿ ತಿಂಗಳು ಒಂದು ಹೆಣ್ಣುಮಗಳು ಋತುಮತಿ ಆದಾಗಿಂದಲೂ ನೆಕ್ಸ್ಟು ಮೆನೋಪಾಸ್ ಬರೋವರೆಗೂ ಪ್ರತಿ ಮಂತು ಯೂಟ್ರಸ್ಸು ತನ್ನ ಗರ್ಭದ ಒಳಗೆ, ಯಾಕಂದರೆ ಯೂಟ್ರಸ್ ಕೆಲಸ ಅದು ಜೊಲ್ಲು ಗ್ರಂಥಿಯ ಕೆಲಸ, ಜೊಲ್ಲನ್ನು ಉತ್ಪತ್ತಿ ಮಾಡುವಂಥದ್ದು. ಗರ್ಭಕೋಶದ ಕೆಲಸ ಮುಂದೆ ಬರುವಂಥ ಫೀಟಸ್ಗೆ, ಬೇಬಿಗೆ ಹಾಸಿಗೆ ರೆಡಿ ಮಾಡುವಂಥದ್ದು. ಅದಕ್ಕೇ ಕೆಲವು ಹೆಣ್ಮಕ್ಳು 8 ವರ್ಷಕ್ಕೆ ಮೆಚುರಿಟಿ ಬರುತ್ತೆ. ಬಟ್ ನಮ್ಮ ಸೈನ್ಸ್ ಪ್ರಕಾರ 18 ವರ್ಷ ಆದಮೇಲೆ ದೇ ಆರ್ ಎಲಿಜಿಬಲ್ ಟು ಬಿಕಮ್ ಪ್ರೆಗ್ನೆಂಟ್ ಅಂತ. ಅದಕ್ಕೆ 18 ವರ್ಷಕ್ಕೆ ಎಲ್ಲರೂ ಮದುವೆ ಮಾಡಲಿಕ್ಕೆ ನಾವು ಅಡ್ವೈಸ್ ಮಾಡೋದು ಹೆಣ್ಣು ಮಗಳಿಗೆ. ಸೊ ಪ್ರತಿ ತಿಂಗಳು ಗರ್ಭಕೋಶ ಒಂದು ಹಾಸಿಗೆಯನ್ನು ರೆಡಿ ಮಾಡುತ್ತೆ. ಸೊ ಅವ್ರ ಮ್ಯಾರೇಜ್ ಆಗಿ ಫಸ್ಟ್ ಮಂತೇನೆ ಪ್ರೆಗ್ನೆಂಟ್ ಆದರೆ ನೆಕ್ಸ್ಟ್ ಮಂತಿಂದ ಪೀರಿಯಡ್ಸ್ ನಿಂತೋಗುತ್ತೆ. ಸಪೋಸ್ ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಆ ಹಾಸಿಗೆ ಹೊರಗಡೆ ಬರುತ್ತೆ. ಇದನ್ನೇ ನಾವು ಮೆನ್ಸ್ಟ್ರುಯಲ್ ಫ್ಲೋ ಅನ್ನೋದು. ದಯವಿಟ್ಟು ಇಷ್ಟು ಸರಳ ವಿಜ್ಞಾನ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪೀರಿಯಡ್ಸ್ ಆಗೋ ಟೈಮ್ನಾಗೆ ವ್ಯಾಕ್ಸಿನ್, ಏನಂದರೆ ಭಾಳ ಹೆಣ್ಮಕ್ಳಿಗೆ ಸ್ವಲ್ಪ ಅದೇ ಒಂದು ತಲೆನೋವು, ಬೆನ್ನೋವು ಬರುತ್ತೆ, ನನಗೆ ಸುಸ್ತಾಗುತ್ತೆ, ಯಾಕಂದರೆ ಬ್ಲೀಡಿಂಗ್ ಆಗುತ್ತೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಎ ನಾರ್ಮಲ್ ವುಮನ್ ಅದು ಈವೆಂಟೇ ಅಲ್ಲ. ಅದನ್ನು ಸೈಂಟಿಫಿಕಲ್ಲಿ ಕರೆಕ್ಟ್ ಹೈಜೀನ್ ಮೇಂಟೈನ್ ಮಾಡಿಕೊಂಡ್ರೆ ಅವ್ರ ಕೆಲಸ ಅವ್ರು ಮಾಡ್ಕೋಬೋದು. ಹಳೆ ಕಾಲದಂಗೆ ಚೊಂಬಿಟ್ಬಿಟ್ಟು 3 ದಿನ ಆಚೆ ಕೂತ್ಕೊಳ್ಳಿ, ಇವೆಲ್ಲ ಇಲ್ಲ, ಅವೈಜ್ಞಾನಿಕ ಅದು. ನೀವು ಆ ಟೈಮ್ನ ಬೇಕಾದ್ರೆ ಅವಾಯ್ಡ್ ಮಾಡಿ. ಬೈ ಚಾನ್ಸ್ ತೊಗೊಂಬಿಟ್ರಿ, ನಾಳೆ ಪೀರಿಯಡ್ಸ್ ಆಯಿತು, ನಿಮ್ಗೇನೋ ತೊಂದರೆ ಆಗುತ್ತೆ, 100% ಆಗಲ್ಲ. 4ನೇ ದಿನ ಪೀರಿಯಡ್ಸ್ ನಿಂತೋಗಿದೆ ಅಂತ ಹೋಗಿ ತೊಗೋತೀರಿ, 5ನೇ ದಿನ ಪೀರಿಯಡ್ಸ್ ಆಗುತ್ತೆ, ಮತ್ತೆ ಫ್ಲೋ ಆಗುತ್ತೆ, ತೊಂದರೆನಾ ಡಾಕ್ಟ್ರೆ? ಡೆಫಿನೆಟ್ಲಿ ಇಲ್ಲ. ಸೊ ಇದೊಂದು ಮಿತ್ತನ್ನು ನಿಮಗೆ
ಇದು ಮಾಡಿದ್ದೀನಿ. ಇದೇ ಸಮಯದಲ್ಲಿ ಇನ್ನೊಂದು ಮಿತ್ತು, ಎಲ್ಲೋ ವ್ಯಾಕ್ಸಿನ್ ತೊಗೊಂಡ್ರೆ ಪೀರಿಯಡ್ಸ್ ಆಗಲ್ಲ ಅಂತ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು, ಈ ತಪ್ಪು ಮಾಹಿತಿಗಳು, ಅವೈಜ್ಞಾನಿಕ ವಿಚಾರಗಳು ಹೆಂಗೆ ಬೇಗ ಹರಡ್ತವೆ ಅಂದರೆ, ಅವನು ಯಾರೋ ಒಬ್ಬ ವಾಟ್ಸಪ್ ಗ್ರೂಪಲ್ಲಿ ಸ್ಮೋಕ್ ಮಾಡೋರಿಗೆ ಕೊರೋನಾ ಬರೋಲ್ಲ ಅಂತ ಹಾಕಿದ್ದ. ಇದೆಲ್ಲ ತಪ್ಪು ಮಾಹಿತಿಗಳು. ನಾನು ಭಾಳ ಜನ ಸ್ಮೋಕರ್ಸ್ ಕೇಳ್ತಾರೆ, ರೀ ಬಿಡ್ರಿ ಅಂದರೆ, ಡಾಕ್ಟ್ರೇ ಸ್ಮೋಕ್ ಮಾಡಿದರೆ ಕಫ ಈಚಿ ಬರುತ್ತೆ ಡಾಕ್ಟ್ರೇ ಅಂತಾನೆ, ಕೆಮ್ಮಿ. ಇವೆಲ್ಲ ಅವೈಜ್ಞಾನಿಕವಾಗಿ ಜನಗಳು ಮಾತಾಡೋಂಥ ವಿಚಾರಗಳು. ದಯವಿಟ್ಟು ವಿಜ್ಞಾನಕ್ಕೆ ಗೌರವವನ್ನು ಕೊಡಿ. ಸೊ ಈ ವ್ಯಾಕ್ಸಿನ್ ಬಗ್ಗೆ ಇನ್ನು ಅನೇಕ ಸೊ ಅಲ್ಟಿಮೇಟ್ಲಿ ವ್ಯಾಕ್ಸಿನ್ ಈಸ್ ದ ಫೈನಲ್ ಆನ್ಸರ್ ಫಾರ್ ಆಲ್ ಇದು. ಬಟ್ ನಮಗೆಲ್ಲ ಇದೊಂದು ವರ್ಡ್ ಯೂಸ್ ಮಾಡೋದು, ಮಾಸ್ಕ್ ಈಸ್ ಈಕ್ವಲೆಂಟ್ ಟು ವ್ಯಾಕ್ಸಿನ್. ನೀವು ವ್ಯಾಕ್ಸಿನ್ ಹಾಕೊಂಡ ಮೇಲೆ ಅಥವಾ ನೀವು ಕೋವಿಡ್ ಪಾಸಿಟಿವ್ ಆದಮೇಲೆ ಮಾಸ್ಕ್ನ ಬಿಡ್ಬೋದಾ? ಇಲ್ಲ, ಮಾಸ್ಕ್ ಈಸ್ ಈಕ್ವಲೆಂಟ್ ಟು ವ್ಯಾಕ್ಸಿನ್. ದಯವಿಟ್ಟು ನೀವು ಮಾಸ್ಕ್ನ ಹಾಕೊಳ್ಳೋದನ್ನು ಬಿಡಬೇಡಿ. ಈಗ ಮನೆಗೂ ಹಾಕ್ಕೋಬೇಕು ಅಂತ ಹೇಳಿದ್ದೀವಿ, ಹೊರಗಡೆ ಹೋದಾಗ ಕಂಪಲ್ಸರಿ ಹಾಕ್ಕೋಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ನಿಮ್ಮ ಎದುರುಗಡೆ ಯಾರನ್ನ ಇದ್ದರೆ 3 ಅಡಿ ದೂರ ಇರಬೇಕು. ನೀನು ಹಿಂದೆ 2 ಅಡಿ ಇದ್ರೂ ಪರವಾಗಿಲ್ಲ, ಬಟ್ ಎದುರು ಬದ್ರಿಗೆ, ಯಾಕಂದರೆ ಒಬ್ಬರ ಮೂಗು ಬಾಯಿಯಿಂದ ಇನ್ನೊಬ್ಬರ ಮೂಗು ಬಾಯಿಗೆ ಹೋಗೋದು. ಹಿಂದೆ ಇರೋನು ಯಾಕೆ ದೂರ ಇರಬೇಕು ಅಂದರೆ, ಅವ್ನು ಅಪ್ಪಿ ಕೆಮ್ಮಿದ್ರೆ ನಿಮ್ಮ ಬೆನ್ನ ಮೇಲೆ ಉಗುಳಿದ್ರೆ ಅದನ್ನು ನೀವು ಮುಟ್ಕೊಂಡ್ರೆ ಅದು ಬರ್ಬೋದು ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ಭಾಳ ಸೂಕ್ಷ್ಮವಾಗಿ ವಿಜ್ಞಾನವನ್ನು ನೀವು ಹೇಳಬೇಕು. ಯಾಕಂದರೆ ಜೀವನ ಉಳಿಬೇಕು, ಜೀವನನೂ ನಡಿಬೇಕು. ಅಂದರೆ ನಾನು ಅದಕ್ಕೆ ಹೇಳ್ತೀನಿ ಭಾಳ ಸಾರಿ, ಈ ಲಾಕ್ಡೌನು, ಸೀಲ್ ಡೌನ್ ಎಲ್ಲ ದೇ ಬಿಕಮ್ ಅನ್ಸೈಂಟಿಫಿಕ್. ಎಲ್ಲೋ ತಗಡೊಡೆದೆ, ಗಳ ಹೊಡೆದೆ, ಪಾಪ ಒಬ್ಬ ಎಳ್ನೀರು ಮಾಡೋನಿಗೆ ರೋಡ್ ಸೈಡ್ನಾಗೆ ಒಂದು ಮಾಸ್ಕ್ ಹಾಕ್ಕೊಂಡು ಬಂದೋರಿಗೆಲ್ಲ ದೂರ ನಿಲ್ಲಿಸಿ ಎಳ್ನೀರು ಕೊಟ್ಟರೆ ಅವನು ಉದ್ಧಾರ ಆಗ್ತಾನೆ, ಇವನು ಉದ್ಧಾರ ಆಗ್ತಾನೆ. ಬೆಳಗ್ಗೆ ತರಕಾರಿ ಮಾರ್ಕೆಟ್ನಾಗೆ ಡಿಸಿಪ್ಲೈನ್ ಆಗಿ ಜನ ಮಾಸ್ಕ್ ಹಾಕ್ಕೊಂಡೋಗಿ, ಆ ಲೇಡಿನೂ ನಾನು ಎಲ್ಲೋ ಒಂದು ಕಡೆ ಒಬ್ಬ ತರಕಾರಿ ಅಂಗಡಿಯೊಳಗೆ PPE ಕಿಟ್ ಹಾಕ್ಕೊಂಡಿದ್ದು ನೋಡಿದ್ದೀನಿ. ಅಷ್ಟು ಅವೇರ್ನೆಸ್ ಇದ್ದರೆ ಸಾಕು. ನೀವು ಮಾರ್ಕೆಟ್ನಲ್ಲಿ ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳಬೇಡಿ, ನಿಧಾನವಾಗಿ. ಇದು ಕೊರೋನಾ ಟೈಮು, 1-2 ತರಕಾರಿ ಕಡಿಮೆ ತಿಂದರೂ ಅಡ್ಡಿ ಇಲ್ಲ, ಬಟ್ ನಾವೇ ಹೇಳ್ತೀವಿ ಚೆನ್ನಾಗಿ ತರಕಾರಿ ತಿನ್ನಿ ಅಂತ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಮನೆ ಹತ್ರ 10 ರೂಪಾಯಿ ಜಾಸ್ತಿ ಆದರೂ ನಿಮ್ಮ ಕಷ್ಟ, ಡಾಕ್ಟ್ರನ್ನು ಕೂತ್ಕೊಂಡು ಸುಲಭನಾಗಿ ಹೇಳ್ತಾರೆ ಅಂತ. ಮನೆ ಯಾರೋ ಒಂದು ಲೇಡಿ ಯಾಕೆ ಮಾರ್ಕೆಟ್ಗೆ ಹೋಗ್ತೀರಿ ಅಂದರೆ, ಅಲ್ಲಿ ಡಬಲ್ ರೇಟ್ ಚಾರ್ಜ್ ಮಾಡ್ತಾರೆ ಮನೆ ಹತ್ರ, ಅದಕ್ಕೆ ಇಲ್ಲಿ ಬರ್ತೀವಿ ಅಂತಾರೆ. ಅದು ಅವರವರ ಜೀವನ ನಡೆಸುವ ಕಷ್ಟ ಶೈಲಿ. ಸೊ ಈಗ ಜನಗಳಿಗೆ ಈ ರೀತಿ ಕಾಯಿಲೆ ಬಂದಾಗ ರಿಕವರಿ ಆಗ್ತಾರೆ. ಎಷ್ಟು ಜನ? 100ಕ್ಕೆ 98 ಜನ. ರಿಕವರಿ ಆದಮೇಲೆ ಏನಾಗುತ್ತೆ ಅಂದರೆ, ಅವರ ದೇಹದಲ್ಲಿ ಅವ್ರಿಗೆ ಬಂದಿದೆಯೋ ಇಲ್ಲೋ ಅಂತ ಥ್ರೋಟ್ ಸ್ವ್ಯಾಪ್ ಮಾಡಿದಾಗೆ ಪಾಸಿಟಿವ್ ಟೆಸ್ಟ್ ಅಂತ ಕೊಡ್ತಾರೆ. 14 ದಿನದಲ್ಲಿ ಅವ್ರ ರೋಗ ಲಕ್ಷಣಗಳು ವಾಸಿ ಆಗ್ತವೆ. ಅನ್ಫಾರ್ಚುನೇಟ್ಲಿ ಬೇರೆ ಏನಾದರೂ ಕೋಮಾರ್ಬಿಡಿಟಿ ಇದ್ದರೆ, ಶುಗರ್ ಇದ್ದು, ಕ್ಯಾನ್ಸರ್ಗೆ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ರೆ, ವಯಸ್ಸಾಗಿರೋರಿದ್ದರೆ, ಉಸಿರಾಟದ ತೊಂದರೆ ಇದ್ದರೆ 1-2 ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ತೀರ್ಕೋಬಹುದು. ಇನ್ನು 98 ಜನ ಹುಷಾರಾಗ್ತಾರಲ್ಲ, ಅವ್ರಿಗೆ ಏನಾದರೂ ಟೆಸ್ಟ್ ಮಾಡ್ತೀರಾ ಡಾಕ್ಟ್ರೇ? 14 ದಿನ ಆದಮೇಲೆ ಕೋವಿಡ್ ನೆಗೆಟಿವ್ ಇಲ್ಲ, ನಾವು ಟೆಸ್ಟ್ ಮಾಡೋದಿಲ್ಲ, ಅವನು ಆರಾಮಾದ್ರೆ ಮ್ಯಾಕ್ಸಿಮಮ್ ಮಾಡಿತ್ತು ಅಂದರೆ ಅವನ ರಕ್ತ ಪರೀಕ್ಷೆ ಯಾಕೆ ಮಾಡ್ತೀವಿ ಅಂದರೆ, ಇವನ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗಿದಾವ. ಯಾವುದೇ ಒಂದು ಸಾಂಕ್ರಾಮಿಕ ರೋಗ, ವೈರಲ್ ಕಾಯಿಲೆ ಬಂದ ಮೇಲೆ, ಅದರಿಂದ ರಿಕವರಿ ಆದಮೇಲೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಇರ್ತವೆ. ಅದು ಯಾಕೆ ಇಂಪಾರ್ಟೆಂಟು ಅಂದರೆ, ನೆಕ್ಸ್ಟ್ ಇವನಿಗೆ ಈ ವೈರಸ್ ಮತ್ತೆ ಅಟ್ಯಾಕ್ ಆಗಬಾರ್ದು. ಆದರೂ ಕೂಡ ಅವನಿಗೇನು ರೋಗ ಲಕ್ಷಣ ಬರಲ್ಲ, ಯಾಕಂದರೆ ಆಲ್ರೆಡಿ ಅವನ ದೇಹದಲ್ಲಿ ಆಂಟಿಬಾಡೀಸು. ಇದು ಎಲ್ಲಿಂದ ಉತ್ಪತ್ತಿ ಆದವು ಅಂದರೆ, ನಮ್ಮ ದೇಹದಲ್ಲಿರುವ ಇಮ್ಯೂನ್ ಸಿಸ್ಟಮ್ನಿಂದ ಆಂಟಿಬಾಡೀಸು ಉತ್ಪತ್ತಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇರ್ತವೆ. ಅದಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ಸಾರಿ ಕಾಯಿಲೆ ಬಂದರೆ ಮತ್ತೆ ಆ ಕಾಯಿಲೆ ಬರಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಇದರಲ್ಲಿ ಟ್ರೂ, ಯಾವುದು ಸ್ಮಾಲ್ ಪಾಕ್ಸಲ್ಲಿ. ಬಟ್ ಈ ಕೊರೋನಾ ಒಳಗೆ ಟ್ರೂ ಇಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ, ಇದು 2ನೇ ಅಲೆ, ಮುಂದೆ 3ನೇ ಅಲೆ ಬರ್ಬೋದು. ಅಂದರೆ ರೂಪಾಂತರಗೊಂಡಂಥ ವೈರಸ್ಸು ಮತ್ತೆ ನಿಮ್ಗೆ ಅಟ್ಯಾಕ್ ಮಾಡಿದರೆ ನಿಮ್ಮ ಆಂಟಿಬಾಡೀಸು ಅದಕ್ಕೆ ಕೆಲಸ ಮಾಡಲ್ಲ. ಸೊ ಈಗ ನಿಮಗೆ ವ್ಯಾಕ್ಸಿನ್ ಬಗ್ಗೆ ವಾಪಸ್ ಬರ್ತೀನಿ. ನಿಮಗೆ ಈ ಕಾಯಿಲೆ ಬರ್ದಂಗೆ ನೀವು ಆರೋಗ್ಯವಂತರಿದ್ದೀರಿ. ಯಾರಿಗೆ ಕೊಡ್ಬೋದು? 18 ವರ್ಷದಿಂದ 100 ವರ್ಷದವರೆಗೂ ಕೊಡ್ಬೋದು. ಅದರಿಂದ ಕೆಳಗಿನವ್ರಿಗೆ ಯಾಕೆ ಕೊಡಬಾರ್ದು ಡಾಕ್ಟ್ರೆ? ಪ್ರೆಗ್ನೆಂಟ್ ವುಮನ್ಗೆ ಯಾಕೆ ಕೊಡಬಾರ್ದು ಅಂದರೆ, ಈ ವ್ಯಾಕ್ಸಿನ್ ತಯಾರು ಮಾಡೋವಾಗೆ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಆ ಟ್ರಯಲ್ನಲ್ಲಿ 18 ವರ್ಷದ ಕೆಳಗಿನ ಮಕ್ಕಳು, ಪ್ರೆಗ್ನೆಂಟ್ ವುಮನ್ನು ಇನ್ಕ್ಲೂಡ್ ಆಗಿಲ್ಲ. ಆದುದರಿಂದ ಈ ವ್ಯಾಕ್ಸಿನ್ನ ಅವರಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಟ್ರಯಲ್ ಅಂದರೆ ಏನು ಡಾಕ್ಟ್ರೆ? 8 ದಿನ ತಗೊಳ್ತು. ನೋಡಿ, ಯಾವುದೇ ಒಂದು ವ್ಯಾಕ್ಸಿನ್ ತಯಾರು ಮಾಡಬೇಕಾದ್ರೆ ಆ ವೈರಸ್ನ ಕೊಲ್ತೀವಿ ನಾವು ಫಾರ್ಮಲಿನ್ ಹಾಕಿ, ಅಥವಾ ವೈರಸ್ನ ಒಂದು ಪಾರ್ಟ್ ಮಾತ್ರ ತಗೊಳ್ತೀವಿ, ಸ್ಪೈಕ್ ಆಂಟಿಜನ್, ಅದನ್ನು ಮಾತ್ರ. ಇದೆಲ್ಲ ಲ್ಯಾಬೊರೇಟರಿ ಪ್ರೋಸೆಸ್, ನಿಮ್ಗೆ ಅಷ್ಟು ಡೀಟೇಲ್ಸ್ ಬೇಕಿಲ್ಲ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಒನ್ ಆಫ್ ದಿ ಟಾಪ್ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್. ನಾವು ಇಡೀ ಪ್ರಪಂಚಕ್ಕೆ 70% ವ್ಯಾಕ್ಸಿನ್ನ ತಯಾರು ಮಾಡಿ
ಕೊಡುವಂಥ ಕೆಪಾಸಿಟಿ ಇರೋ ನಮ್ಮ ಭಾರತ ದೇಶ, ನಮ್ಮ ಹೆಮ್ಮೆಯ ವಿಜ್ಞಾನಿಗಳು ಅಲ್ಲಿ ಹೆಂಗೆ ತಯಾರು ಮಾಡ್ತಾರೆ ಅಂದರೆ, ಈ ವ್ಯಾಕ್ಸಿನ್ನ ಒಂದು ಪಾರ್ಟ್ ಅಂದರೆ ಇಟ್ಸ್ ಎ ಕಿಲ್ಡ್ ವ್ಯಾಕ್ಸಿನ್, ಅದನ್ನು ಪ್ರೋಸೆಸ್ ಮಾಡಿ ಈ ವ್ಯಾಕ್ಸಿನ್ನಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಅದನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ. ಕೊಡೋದಕ್ಕೆ ಮೊದಲು ಇದು ವ್ಯಾಕ್ಸಿನ್ ಕೆಲಸ ಮಾಡುತ್ತಾ, ಇದು ಸೇಫಾ ಅಂತ ಕಂಡುಹಿಡಿಯಲಿಕ್ಕೆ 4 ಪ್ರಯೋಗಗಳಿದ್ದಾವೆ. ಒಂದು ಪ್ರೀ ಕ್ಲಿನಿಕಲ್ ಟ್ರಯಲ್ ಅಂತೀವಿ ನಾವು, ಲ್ಯಾಬೊರೇಟರಿ ಒಳಗೆ ಇಲ್ಲದ್ರೆ ರ್ಯಾಟ್, ಇಲಿ ಆಗಲಿ ಅಥವಾ ಕೋತಿಗಾಗಲಿ ಇದನ್ನು ಇಂಜೆಕ್ಟ್ ಮಾಡಿ ನೋಡ್ತಾರೆ. ಇಂಜೆಕ್ಟ್ ಮಾಡಿದಾಗೆ ಪರ್ಪಸ್ ಏನಂದರೆ, ನಮ್ಮ ದೇಹದಲ್ಲಿ, ಕೋತಿಯ ದೇಹದಲ್ಲಿ, ಇಲಿಯ ದೇಹದಲ್ಲಿ ಇನ್ಬಿಲ್ಟ್ ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ. ಇದು ಇಂಜೆಕ್ಟ್ ಮಾಡಿದಾಗೆ ಇದು ಫಾರಿನ್ ಬಾಡಿ, ಆ ಇಮ್ಯೂನ್ ಸಿಸ್ಟಮ್ಮು ಇದನ್ನು ಗುರುತಿಡಿಯುತ್ತೆ. ನನ್ನ ದೇಹಕ್ಕೆ ಯಾವುದೋ ಫಾರಿನ್ ಬಾಡಿ ಬಂದಿದೆ, ಮತ್ತು ಏನು ಮಾಡಬೇಕು, ಅದನ್ನು ಹೊರಗೆ ಹಾಕಬೇಕು ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ಮು ಆಂಟಿಬಾಡೀಸ್ನ ತಯಾರು ಮಾಡುತ್ತೆ. IgG, IgM, IgE ಇವೆಲ್ಲ ನಮ್ಮ ಇಮ್ಯೂನ್ ಬಾಡೀಸ್ ಹೆಸರುಗಳು. ಸೊ ಈ ಮೊದಲನೇ ಎಕ್ಸ್ಪೆರಿಮೆಂಟ್ನಲ್ಲಿ ಗೊತ್ತಾಯಿತು ವಿಜ್ಞಾನಿಗಳಿಗೆ, ಇದನ್ನ ಕೋತಿಗೆ ಅಥವಾ ಇಲಿ ಕೊಟ್ಟಾಗೆ ಅದರ ದೇಹ ಇದನ್ನು ರೆಕಗ್ನೈಸ್ ಮಾಡ್ತು. ನಮಗೆ ಭಾಳ ಇಂಪಾರ್ಟೆಂಟ್, ಈ ವ್ಯಾಕ್ಸಿನ್ನು ಮುಂದೆ ನಾವು ತಗೊಂಡೋಗ್ಬೋದು. ಅಂದರೆ 3 ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಆಗಬೇಕು. ಮೊದಲನೇ ಹ್ಯೂಮನ್ ಎಕ್ಸ್ಪೆರಿಮೆಂಟು ಕೆಲವೇ ಜನಗಳಲ್ಲಿ ಇದನ್ನ ಕೋತಿ ಅಥವಾ ಇದೆಲ್ಲ ವೆರಿ ಸೀಕ್ರೆಟ್ ಆಗಿ ನಡೆಯುವಂಥ ಎಕ್ಸ್ಪೆರಿಮೆಂಟ್ಸು, ಅದಕ್ಕೆ ಲಾಟ್ ಆಫ್ ಫಾರ್ಮುಲೇಷನ್ಸ್ ಇರ್ತವೆ. ಸೊ ವಾಲಂಟಿಯರ್ಸ್ ಇರ್ತಾರೆ, ಅವರಿಗೆ ಇದನ್ನು ಇಂಜೆಕ್ಷನ್ ಕೊಡ್ತಾರೆ. ಕೊಟ್ಟಾಗೆ ಸೇಮ್ ಇಮ್ಯೂನ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿದೆಯಾ ಹೆಂಗೆ ಕಂಡುಹಿಡಿತಾರೆ ಅಂದರೆ, ಆ ಕೊಟ್ಟ 1 ವಾರಕ್ಕೆ 15 ದಿನಕ್ಕೆ ಅವರ ಬ್ಲಡ್ಡನ್ನು ತೆಗೆದು ಈ ಆಂಟಿಬಾಡಿ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಖುಷಿ, ಆಂಟಿಬಾಡಿ ಫೌಂಡ್. ನೆಕ್ಸ್ಟ್ ಎರಡನೇದು ಮೋರ್ ನಂಬರ್ ಆಫ್ ಪೀಪಲ್ಸು, ಹೆಂಗಸರು ಗಂಡಸರು ಬೇರೆ ಬೇರೆ ಏಜ್ ನಮ್ಮ ಇವ್ರನ್ನೆಲ್ಲ ಒಂದು ಪರ್ಟಿಕ್ಯುಲರ್ ಡೋಸ್ ಡಿಸೈಡ್ ಮಾಡ್ತಾರೆ. 0.5 ml ಕೊಡ್ಬೋದಾ, 15 ಮೈಕ್ರೋಗ್ರಾಮ್ ಕಿಲ್ಡ್ ವೈರಸ್ಸು ಅದರೊಳಗಿರುತ್ತೆ, ಅದನ್ನು ಕೊಡೋಣ, ಇದು ಡೋಸ್ ಸಾಕಾ ಅಂತ ನೋಡ್ತಾರೆ. ಅದು ಸಕ್ಸಸ್ ಆಗುತ್ತೆ. ಈಗ ಬಹಳ ಇಂಪಾರ್ಟೆಂಟು 3ನೇ ಪ್ರಯೋಗ. 50,000 ಜನ ಇರ್ತಾರೆ, ಅದ್ರಾಗ ಅರ್ಧ ಜನ ಪ್ಲಾಸೆಬೋ ಅಂದರೆ ಡಿಸ್ಟಿಲ್ಡ್ ವಾಟರ್ ಕೊಡ್ಬೋದು. ಬ್ಲೈಂಡ್ ಸ್ಟಡಿ ಇವೆಲ್ಲ ಅವನಿಗೆ ಗೊತ್ತಿರಲ್ಲ. ಇನ್ನು 50 ಜನಕ್ಕೆ ಇದೇ ವ್ಯಾಕ್ಸಿನ್ ಕೊಡ್ತಾರೆ. ನಿಮಗೆಲ್ಲ ನೆನಪಿರಲಿ, ನಮ್ಮ ರಾಜ್ಯದಿಂದಲೂ ಕೂಡ JSS ಕಾಲೇಜಿನಲ್ಲಿ ಕೆಲವು ಡಾಕ್ಟರ್ಗಳು, ನರ್ಸಸ್ಸು, ವೈದ್ಯಕೀಯ ಮೆಡಿಕಲ್ ಕಾಲೇಜಿನಲ್ಲಿ ಕೆಲವು ನರ್ಸಸ್ಸು, ಡಾಕ್ಟರ್ಸು ಭಾಳ ಹಿಂದೆ ಅವ್ರನ್ನೆಲ್ಲ ಟಿ ವಿ ಒಳಗೆ ತೋರಿಸಿದ್ರು. ನಾನು ತೊಗೊಂಡಿದ್ದೀನಿ, ಐ ವಾಸ್ ಪಾರ್ಟ್ ಆಫ್ ದಿ ಸ್ಟಡಿ, ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ 3ನೇ ಸ್ಟಡಿ ಆದಮೇಲೆ ವಿಜ್ಞಾನಿಗಳಿಗೆ ಒಂದು ಐಡಿಯಾ ಬರುತ್ತೆ, ಇದು ಇಟ್ಸ್ ಎ ಎಫೆಕ್ಟಿವ್ ವ್ಯಾಕ್ಸಿನ್ ಅಂತ. ಬಟ್ ಅದಾದಮೇಲೆ ಬಹಳ ವರ್ಷ ತಗೊಳ್ಳೋದು, ಇದಕ್ಕಿಂದೆ 3-4 ವರ್ಷ ಆದಮೇಲೂ ವ್ಯಾಕ್ಸಿನ್. ಬಟ್ ಇವತ್ತು ನಮಗೆ ಇದು ಎಮರ್ಜೆನ್ಸಿ ಸಿಚುಯೇಷನ್ನು. ಆ್ಯನ್ ಅಥಾರಿಟೇಟಿವ್ ಬಾಡಿ ಇರುತ್ತೆ, ಅದಕ್ಕೆ ಸೈಂಟಿಫಿಕ್ ಬಾಡಿ, ಅವರು ಒಂದು ಕ್ಲಾಸ್ ಇದೆ. ಎನಿ ಎಮರ್ಜೆನ್ಸಿ ಸಿಚುಯೇಷನ್ನು ಈ ವ್ಯಾಕ್ಸಿನ್ನ 3 ಹ್ಯೂಮನ್ ಸ್ಟಡಿ ಆದಮೇಲೆ ಕ್ಲಿನಿಕಲ್ ಯೂಸಿಗೆ ಬಿಡ್ಬೋದಾ, ಬಿಟ್ಟ ಮೇಲೆ ಜನಗಳಿಗೆ ಕ್ಲಿನಿಕಲ್ ಯೂಸ್ ಮೇಲೆ ಕೊಟ್ಟ ಮೇಲೆ ಅಲ್ಲೂ ಕೂಡ ಸ್ಟಡಿ ನಡೀತಾ ಇರ್ತದೆ, ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ. ಯಾಕಂದರೆ ಇದು ಏನು ಇಂಪಾರ್ಟೆಂಟು ಅಂದರೆ, ಯಾವುದೇ ಒಂದು ವ್ಯಾಕ್ಸಿನ್ನು ಯಾವುದು ವಿಚ್ ಇಸ್ ಎ ಗುಡ್ ವ್ಯಾಕ್ಸಿನ್ ಅಂದರೆ, ಇಟ್ ಶುಡ್ ಬಿ ಎಫೆಕ್ಟಿವ್ ಮೊದಲು, ಇಟ್ ಶುಡ್ ಬಿ ಸೇಫ್, ಇಟ್ ಶುಡ್ ಬಿ ಈಸಿಲಿ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ಕಾಸ್ಟ್ ಎಫೆಕ್ಟಿವ್, ತುಂಬ ದುಡ್ಡು ಖರ್ಚಾಗಬಾರ್ದು, ಆಮೇಲೆ ಈಸಿಲಿ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು, ಆಮೇಲೆ ಇದಕ್ಕೆ ಸೈಡ್ ಎಫೆಕ್ಟ್ ಇರಬಾರ್ದು. ಅಂಥದ್ದನ್ನು ನಾವು ಐಡಿಯಲ್ ವ್ಯಾಕ್ಸಿನ್ ಅಂತೀವಿ. ನೀವು ನೋಡಿ, ಈ ಕೊರೋನಾಗೆ 145 ಟೀಮು ಬಿಗಿನಿಂಗ್ನಲ್ಲಿ ಸೈಂಟಿಫಿಕ್ ಟೀಮ್ ಬೇರೆ ಬೇರೆ ದೇಶದಿಂದ ಈ ವ್ಯಾಕ್ಸಿನ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಉಳಿದವು 5 ಟೀಮ್ ಮಾತ್ರ. ಈ 2 ಫ್ರಮ್ ಇಂಡಿಯಾ, 2 ಫ್ರಮ್ ಚೈನಾ, 1 ಫ್ರಮ್ ಅಮೇರಿಕಾ. ನಮ್ಮದು ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್ನು. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು ಆಲ್. ಯಾಕಂದರೆ ನನ್ನ ನಾಲೆಡ್ಜು, ನನ್ನ ವಿದ್ಯೆ ಜನಸಾಮಾನ್ಯರಿಗೆ ತಲುಪಿ ಅದರಿಂದ ಒಳ್ಳೆಯದಾದರೆ ನನ್ನ ವಿದ್ಯೆಗೆ ದೊರಕಂಥ ಗೌರವ. ನಾನು ಪದೇ ಪದೇ ಹೇಳ್ತೀನಿ, ನನ್ನೂರು ಕರೇಕಲ್ ತುಮಕೂರು, ದೊಡ್ಡಬಳ್ಳಾಪುರ ತಾಲೂಕಿನ ನಾನು ಹಳ್ಳಿ ರೈತರ ಮಗ. ನನ್ನಪ್ಪ ಹನುಮಂತರಾಯಪ್ಪ ಲಕ್ಷ್ಮೀದೇವನವರ ಪುತ್ರ. ನನ್ನ ಸಾಮಾಜಿಕ ಪಬ್ಲಿಸಿಟಿಗೆ ನಾನು ಈ ಕೆಲಸ ಮಾಡಲ್ಲ, ನನ್ನ ಸಾಮಾಜಿಕ ಕಳಕಳಿಯಿಂದ ಎಲ್ಲೋ ಜನಗಳಿಗೆ ನನಗೆ ಕೊಟ್ಟಿರೋ ವಿದ್ಯೆ. ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಇವತ್ತು ಕೂಡ ಪ್ರೊಫೆಸರ್, ಆಕಾಶ್ ಮೆಡಿಕಲ್ ಕಾಲೇಜ್ಗೆ ಐ ಆಮ್ ವಿಸಿಟಿಂಗ್ ಎ ಪ್ರೊಫೆಸರ್ ಎಮರ್ಜೆನ್ಸಿ ಮೆಡಿಸಿನ್ HOD ನಾನು. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು ಆಲ್.